ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಿರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಶಾಪ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಕೊಡ್ಬೇಕಾಗಿತ್ತು. ಸೊ ಅದಕ್ಕಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಮ್ಮ ಬೆನಕ ಎಂಟರ್ಪ್ರೈಸಸ್ ಅಲ್ಲಿ ಸುಮಾರು ವಿಡಿಯೋ ಹಾಕಿದೀವಿ, ಎಲ್ಲರೂ ನೋಡ್ತಾ ಇದ್ದೀರಾ. ಅದ್ರಲ್ಲಿ ನಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ ಹೇಗ್ ಹೋಗ್ತಿದೆ, ಹೇಗ್ ತಗೋತಾ ಇದೀರ ಅಂತ ನಿಮ್ಗೆ ಗೊತ್ತು, ಬಟ್ ನನಗೂ ಗೊತ್ತು. ಯಾಕಂದ್ರೆ ಒಂದು ಪ್ರಾಡಕ್ಟ್ ಯಾವುದೇ ತಗೊಂಡ್ರು ಕೂಡ ಒಬ್ಬರಿಗೆ ಅದು ಟಚಿಂಗ್ ಅಲ್ಲಿ ಆಗಿರ್ಬೋದು, ನಾವು ಯೂಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಅದು ಫೀಲ್ ಅಲ್ಲಿ ಕೂಡ ನೀವು ಜಡ್ಜ್ ಮಾಡ್ತೀರಾ. ಅಷ್ಟು ಪೇಷನ್ಸ್, ಅಷ್ಟು ಶಕ್ತಿ, ಅಷ್ಟು ಜ್ಞಾನೋದಯ ನಮ್ಮೆಲ್ಲರಿಗೂ ಇರುತ್ತೆ. ಅಂತದ್ರಲ್ಲಿ ಇವತ್ತು ನಮ್ಮ ಕ್ರೀಮ್ ಬಗ್ಗೆಯಲ್ಲಿ ಒಂದು ಏನ್ಲಿ ತಗೊಳ್ಳೋ ಬಗ್ಗೆ ಒಂದು ಸ್ಮಾಲ್ ಚರ್ಚೆ ಮಾಡೋಣ ಅಂತಾನೆ ಬಂದಿರೋದು. ಫ್ರೆಂಡ್ಸ್ ನೋಡಿ, ನಮ್ ಶಾಪ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ 1.5 ವರ್ಷದಿಂದ ಸುಮಾರು 25 ಪ್ರಾಡಕ್ಟ್ ಪೈಕಿ ಸುಮಾರು ಪ್ರಾಡಕ್ಟ್ ಎಲ್ಲರೂ ತಗೋತಾ ಇದ್ದೀರಾ. ಎಲ್ಲರೂ 200 ಅಲ್ಲ 300% ರಿಸಲ್ಟ್ ಹೇಳ್ತೀರಾ. ಒಂದು ಕಸ್ಟಮರ್ ಆದ್ರೂ ಇದು ಸರಿಗಿಲ್ಲ, ಇದು ಯಾಕೆ ದುಡ್ಡು ಯಾಕೆ ಇಷ್ಟ ಇಸ್ಕೊಂಡ್ರ ಅಂತ ಗಲಾಟೆ ಮಾಡಿರೋರಿಲ್ಲ. ಸುಮಾರು 15 ದಿನ 20 ದಿನ ವೆಯ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಕ್ರೀಮ್ ಪ್ರಾಡಕ್ಟ್ ತಗೋತಾ ಇದ್ದೀರಾ. ಅದಕ್ಕೆ ರಿಕ್ವೆಸ್ಟ್ ಮಾಡೋ ಪ್ರಾಡಕ್ಟ್ ತಗೋತಾ ಇದ್ದೀರಾ ಅಂದ್ರೆ ಆ ಪ್ರಾಡಕ್ಟ್ ವ್ಯಾಲ್ಯೂ ಏನಿರುತ್ತೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ನಾನೇ ಕೂಡ ನಿಜವಾಗ್ಲೂ ಸ್ವಲ್ಪ ಸಾರಿ ಕೇಳ್ಬೇಕು. ಯಾಕಪ್ಪ ಅಂತಂದ್ರೆ ಈ ಒಂದು ನಡುವೆ 10-15 ದಿನ ಆಗ್ತಿದೆ ಪ್ರಾಡಕ್ಟ್ ರೀಚ್ ಮಾಡ್ಸಕ್ಕೆ. ಯಾಕಂದ್ರೆ ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು, ನಮ್ಮ ವರ್ಕರ್ಸ್ ಪ್ರಾಬ್ಲಮ್ ಇರ್ಬೋದು, ವೆಬ್ಸೈಟ್ ಒಂದು ಕೆಲಸಗಳು ಇರ್ಬೋದು. ಸೊ ಹಂಗಿದ್ರು ಕೂಡ 20 ದಿನ ಆದ್ರೂ ಕಸ್ಟಮರ್ ಕೇಳ್ತಾರೆ. ಒಬ್ಬರಾದ್ರೂ ರಿಟರ್ನ್ ಅಮೌಂಟ್ ಕೇಳಲ್ಲ, ಬಾಯಿಗೆ ಬಂದಂಗೆ ಬೈಯಲ್ಲ. ಅದ್ ನನ್ ಪುಣ್ಯ. ಅದಕ್ಕೆಲ್ಲ ಕಾರಣ ಏನಂದ್ರೆ ವಸ್ತು ಆತರ ಇದೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈಗ ನಮ್ ಪ್ರಾಡಕ್ಟ್ ಅಲ್ಲಿ ನೀವೇ ನೋಡ್ದಂಗೆ ಪ್ರತಿಯೊಬ್ರು ಬುಕ್ ಮಾಡಿದೀರಾ. ನಮ್ಗೇನು ಸಾವಿರಾರು ಜನ ಅಂತ ಇಲ್ಲ, ಇರೋದ್ರಲ್ಲಿ 5,000-6,000 ಜನದಲ್ಲಿ ಪ್ರತಿಯೊಬ್ರು ನಮ್ಮ ಪ್ರಾಡಕ್ಟ್ ಆಗಿರ್ಬೋದು, ನಮ್ಮ ಚಾನೆಲ್ ಆಗಿ ನೋಡಿರೋರು, ಕಮೆಂಟ್ ಮಾಡಿರೋರು, ಫೋನ್ ಅಲ್ಲಿ ಮಾತಾಡ್ತಾನೆ ಇದ್ದೀರಾ. ಸೊ ಅದ್ರಲ್ಲಿ ಒಂದು ಇವತ್ತೇನು ಹೊಸ ಅಪ್ಡೇಟ್ ಇದೆ ಅಂತಂದ್ರೆ, ಒಂದು ನೆಗೆಟಿವ್ ಆಗಿ ಬರೋರಿಗೆ ಒಂದು ಕ್ಲಾರಿಟಿ ಏನ್ ಕೊಡ್ತೀನಿ ಅಂದ್ರೆ, ಈ ಪ್ರಾಡಕ್ಟ್ ಹೇಗ್ ಬುಕ್ ಆಗ್ತಿದೆ, ಈ ಪ್ರಾಡಕ್ಟ್ ಬುಕ್ ಮಾಡಿದವರು ಈ ರಿವ್ಯೂ ಹೇಗ್ ಬರ್ತಿದೆ ಅಂತ ಈ ವಿಡಿಯೋದಲ್ಲಿ ನೀವೇ ನೋಡಿ. ಈ ವಿಡಿಯೋದಲ್ಲಿ ಇರೋರು ಕೂಡ ಒಬ್ರು ನನಗೆ ಗೊತ್ತಿಲ್ಲ, ಫೇಸ್ ಟು ಫೇಸ್ ಮಾತಾಡಿಲ್ಲ. ನನ್ನ ಪ್ರಾಡಕ್ಟ್ ತಗೊಂಡು ಆ ಪ್ರಾಡಕ್ಟ್ ರಿವ್ಯೂ ಬಂದಿರೋ ಡೈರೆಕ್ಟ್ ಆಗಿ ಬಂದಿರೋ ರಿವ್ಯೂಗಳು. ಇದರಲ್ಲಿ ಒಂದು ಕೆಲವೊಂದು ಜನಗಳು ಪಾಪ ನನ್ಗೆ ಗೊತ್ತಿಲ್ಲ, ತುಂಬಾ ವಿಶೇಷ ವ್ಯಕ್ತಿಗಳು. ಆಮೇಲೆ ಗೊತ್ತಾಯ್ತು ವಿಡಿಯೋಗಳು ಬಂದಾಗ. ಸೊ ಆದ್ರೂ ಇವತ್ತು ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ 200% 99 ಹೇಳಲ್ಲ, 200% ಪಾಸಿಟಿವ್ ಇದೆ, ಇಲ್ಲ ಅಂತ ಹೇಳಲ್ಲ. 1% ನೆಗೆಟಿವ್ ಬರೋರಿಗೆ ಈ ಒಂದು ಪ್ರಾಡಕ್ಟ್ ಸೇಲಿಂಗ್ ಇರ್ಬೋದು, ಒಂದು ರಿವ್ಯೂ ಬಂದಿರ್ಬೋದು, ಇವೆರಡು ನಿಮ್ ಮುಂದೆನೆ ಕೊಟ್ಟಿದ್ದೀನಿ. ನಾನು ಯಾರಿಗೂ ಬಲಂತ ಮಾಡಲ್ಲ, ಬಟ್ ನನ್ನ ಆಸೆ ಏನಿತ್ತು ಅಂದ್ರೆ, ನಮ್ಮ ಪ್ರಾಡಕ್ಟ್ ನ ಒಂದ್ಸರಿ ಟಚ್ ಮಾಡಿದ್ರೆ ಅವ್ರಿಗೆ ನಮ್ಮ ಪ್ರಕಾರ ಅವರಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಆ ತರ ಇದೆ. ನೀವ್ ಕೇಳ್ಬೋದು, ನೀವೇನ್ ಡಾಕ್ಟ್ರಾ, ನೀವ್ ಅದ್ ಹೆಂಗೆ ಹೇಳ್ತೀರಾ ಅಂತ. ನಿಜ ಹೇಳ್ತಾ ಇದೀನಿ, ನಿಮ್ಗೆಲ್ಲಾರು ಗೊತ್ತಿರುತ್ತೆ ಇವತ್ತಿನ ಇದ್ರೊಳಗಡೆ ಯಾವ ತರ ಜನ ಅಪ್ಡೇಟ್ ಆಗಿದ್ದಾರೆ ಅಂತ. ನಾನಂತೂ ಹೇಳ್ತಾ ಇದೀನಿ, ಒಬ್ರನ್ನ ಫಾಲೋ ಮಾಡ್ತೀನಿ, ಅವರು ಗುರುಗಳು ಅನ್ಕೊಂಡಿನಿ. ಅವರ ಮಾರ್ಗದರ್ಶನದಲ್ಲಿ ಸುಮಾರು ನಾನು ಅಫರ್ಮೇಷನ್ ಮಾಡ್ತಾ ಬಂದೆ. ಮತ್ತೆ ಅವ್ರು ಒಂದ್ ಹೇಳಿದ್ರು, ಮಿರರ್ ಅಫರ್ಮೇಷನ್ ಮಾಡಿ ಬೆಳಗ್ಗೆ ಈ ತರ ಮಾಡ್ಬೇಕು ಅಂತ. ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಸ್ಕಿನ್ ಏನಾಗಿದೆ ಅನ್ನೋದನ್ನ ನೋಡ್ಕೊಂಡು ಜಸ್ಟ್ ಒಂದು ಅಫರ್ಮೇಷನ್ ಮಾಡ್ದಂಗೂ ಆಗ್ಬೇಕು. ನಾವು ಯೂನಿವರ್ಸ್ ಹತ್ರ ಹೇಳ್ಕೊಳಂಗಿರ್ಬೇಕು, ಈ ಸ್ಕಿನ್ ಅಂದು ಚೆನ್ನಾಗಿದೆ, ಈ ಸ್ಕಿನ್ನು ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು, ಕ್ರೀಮ್ ಕೊಟ್ಟಿರೋರು ಚೆನ್ನಾಗಾಗ್ಲಿ ಅಂತ ನೀವ್ ಹೇಳಿದಾಗ, ನಿಜ ಹೇಳ್ತೀನಿ, ಆ ಒಂದು ಈ ಕ್ರೀಮಲ್ಲಿ ಏನೇ ಇರ್ಲಿ, ಯಾಕಂದ್ರೆ ನಾವಂತೂ ಏನು ಮಾಡಿರೋದಿಲ್ಲ, ಈ ಕ್ರೀಮಲ್ಲಿ ಏನೇ ಇದ್ರು ನೀವು ಬೆಳಗಾಗೆದ್ದು ಮಿರರ್ ಅಫರ್ಮೇಷನ್ ಮಾಡಿದಾಗ ಖಂಡಿತ 200% ನಿಮ್ಮ ಫೇಸ್ ಅಲ್ಲಿ ಇರೋ ಪ್ರಾಬ್ಲಮ್ಸ್, ನಾನು ಕ್ರೀಮ್ ಕೊಡೋದ್ಕಿಂತ ಕ್ರೀಮ್ ಅಲ್ಲಿ ಇರೋದು, ಬಟ್ ನೀವು ಯೂನಿವರ್ಸ್ ಹತ್ರ ಶೇರ್ ಮಾಡಿದಾಗ 200% ನಿಮ್ಗೆ ರಿಸಲ್ಟ್ ಶೇರ್ ಆಗಿರುತ್ತೆ. ಅದಂತೂ 100% ನಿಜ. ಯಾಕಂದ್ರೆ ಈಗೆಲ್ಲ ಈ ನಡುವೆ ಎಲ್ಲ ಸ್ವಲ್ಪ ಕ್ಲಾಸ್ಗಳು ಅಟೆಂಡ್ ಮಾಡಿದಾಗ ನನಗನ್ಸ್ತು, ಅವ್ರೇನ್ ಹೇಳ್ತಾರೆ, ಯೂನಿವರ್ಸ್ ಕೂಡ ಹತ್ರ ಮಾತಾಡಿ ಅಫರ್ಮೇಷನ್ ಮಾಡ್ಕೊಳ್ಳಿ, ಬೆಳಗಾಗೆದ್ದು ಮಿರರ್ ಅಫರ್ಮೇಷನ್ ಮಾಡಿ ನೀವು ಕೇಳ್ಕೊಳ್ಳಿ ಅಂತಾರೆ. ನಿಜ ಹೇಳ್ತಾ ಇದ್ದೀನಿ, ಈ ಕ್ರೀಮ್ ಯೂಸ್ ಮಾಡಿ ಬೆಳಗಾಗ ಬಂದು ಒಂದ್ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ ಮುಖ ಚೆನ್ನಾಗಾಗಿದೆ, ಪ್ರಾಬ್ಲಮ್ ಹೋಯ್ತು, ಕೊಟ್ಟೋರು ಚೆನ್ನಾಗಿರ್ಲಿ ಅಂತ ನೀವು ಹೇಳ್ತೀರಾ. ಮತ್ತೆ ಆ ಹೇಳೋ ಮಾತು ನಮ್ಗೆ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಯೂನಿವರ್ಸ್ ಕನೆಕ್ಟ್ ಆದಾಗ ನಾವು ಕೂಡ ನಿಜವಾಗ್ಲೂ ಏನೇ ಪ್ರಾಬ್ಲಮ್ ಬಂದು ಇದ್ರೂ ನಮ್ಮ ಹತ್ರ ಸಾಲ್ವ್ ಹೋಗುತ್ತೆ. ಒಂದ್ ಬೆಸ್ಟ್ ಐಡಿಯಾ. ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಕ್ರೀಮ್ ಆ ತರ ರಿಸಲ್ಟ್ ವರ್ಕ್ ಆಗುತ್ತೆ. ಯಾಕಂದ್ರೆ ಪಿಗ್ಮೆಂಟೇಶನ್ ಇರ್ಬೋದು, ಬಂಗ್ಸ್ ಇದು ರಿಂಕಲ್ಸ್ ಇರ್ಬೋದು, ಮತ್ತೆ ಡಲ್ನೆಸ್, ಈ ಅಪ್ಪರ್ ಲಿಪ್ ಸುತ್ತ, ಈ ಕಣ್ ಸುತ್ತ ಇದು ಡಲ್ನೆಸ್ ಇರೋದೆಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಪಿಂಪಲ್ ಮಾರ್ಕ್ ಇದೆಲ್ಲ ರೀಸನಬಲ್ ಪ್ರೈಸ್ ಕೂಡ ಜಾಸ್ತಿ ಇರಲಿಲ್ಲ, ರೀಸನಬಲ್ ಪ್ರೈಸ್ ನಮ್ಮ ಹತ್ರ.
ಅವತ್ತು ನಾನು ಏನ್ ಹೇಳ್ಕೊಂಡಿದ್ದೆ, ಪ್ರತಿಯೊಬ್ರು ಈ ಕ್ರೀಮ್ ಮುಟ್ಬೇಕು, ಚೆನ್ನಾಗಿ ಎಲ್ಲರೂ ಖುಷಿ ಪಡ್ಬೇಕು ಅಂತ ಹೇಳಿದ್ರೆ, ಇವತ್ತು ನಿಜವಾಗ್ಲೂ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಪ್ರಾಡಕ್ಟ್ ಬುಕ್ ಮಾಡ್ತಿದ್ದೀರಾ. ಮತ್ತೆ ಒಂದು ಸರಿ ಯೂಸ್ ಮಾಡಿದವರು ಇವತ್ತು ಕಂಟಿನ್ಯೂಸ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ನಮ್ಮ ಪ್ರಾಡಕ್ಟ್ ಅಲ್ಲಿ ಡೇ ಕ್ರೀಮ್ ಅಷ್ಟೇ. ಈ ಡೇ ಕ್ರೀಮ್ ಬಂದು ಬೆಳಗ್ಗೆ ನಾವ್ ಏನು ಸ್ನಾನ ಮಾಡಿದಾಗ ಫ್ರೆಶ್ ಅಪ್ ಆಗ್ತೀವಿ ನೋಡಿ, ಮುಖ ತೊಳೆದಾಗ ಸ್ನಾನ ಮಾಡಿದಾಗ ಏನು ಒಂದು ನಾರ್ಮಲ್ ಕ್ರೀಮ್ ಹಚ್ಚುತ್ತೀವಿ ನೋಡಿ, ಉದಾಹರಣೆ ಪ್ಯಾರಂಗೋಲಿ ಇರ್ಬೋದು, ಪಾಂಡ್ಸ್ ಆಗಿರ್ಬೋದು, ಮೈಸರೈಸ್ ಇರ್ಬೋದು, ಯಾವ್ದು ಹಚ್ಚುತ್ತೀರೋ ಅದ್ರ ಬದಲಾಗಿ ಇದನ್ನ ಹಚ್ಚಿದಾಗ ನಮ್ಗೆ ಮುಖ ಸಂಜೆವರೆಗೂ ಗ್ಲೋ ಆಗಿರುತ್ತೆ. ಗ್ಲೋ ಆಗಿರ್ಬೇಕು, ಡಲ್ ಆಗಿರ್ಬಾರ್ದು, ಮತ್ತೆ ನಮ್ಗೆ ಮೇಕಪ್ ಮಾಡೋ ಅವಶ್ಯಕತೆ ಇರಬಾರ್ದು, ನಾವು ಪಾರ್ಲರ್ಗೆ ಹೋಗ್ಬಾರ್ದು. ಇಷ್ಟು ರಿಸಲ್ಟ್ ಇವೆರಡು ಕ್ರೀಮ್ ಅಲ್ಲಿ ಬರುತ್ತೆ. ಈ ಒಂದು ಡೇ ನೆಟ್ ಕ್ರೀಮ್ ಅಲ್ಲಿ ವಿತ್ ಒಂದು ಸೋಪ್ ಅಲ್ಲಿ ನಾನು ರೀಸನಬಲ್ ಪ್ರೈಸ್ ತಗೊಂಡಿದ್ದೀನಿ. ಇಲ್ಲಿವರೆಗೂ ತಗೊಂಡಿರೋರು ಯಾರಿಗಾದ್ರೂ ನನ್ಗೆ ಇಷ್ಟ ಆಗಿಲ್ಲ, ನನ್ಗೆ ಸೆಟ್ ಆಗಿಲ್ಲ, ಇವ್ರು ಮೋಸ ಮಾಡ್ತಾರೆ ಅಂತ ನೇರವಾಗಿ ಕಮೆಂಟ್ ಮಾಡಿ, ನೇರವಾಗಿ ಫೋನ್ ಮಾಡಿ, ನಾನು ಅವ್ರಿಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆಗೆ ಒಂದು ದಿನ ಮಾತ್ರ ಟೆಸ್ಟಿಂಗ್ ಹೇಳಿರ್ತೀನಿ. ಟೆಸ್ಟಿಂಗ್ ಅಲ್ಲಿ ಪಾಸ್ ಆಗಿಲ್ಲ ಅಂದವ್ರಿಗೂ ಕೂಡ ನಾವು ಕೊಡ್ತೀವಿ. ಟೆಸ್ಟಿಂಗ್ ಅಲ್ಲಿ ಇಲ್ಲಿವರೆಗೂ 10,000 ಜನರ ಪೈಕಿ ಇಬ್ಬರು ಮಾತ್ರ ಹೇಳಿವ್ರೆ. ಅವ್ರ ಪಾಪ ಓಪನ್ ಶೇರ್ ಮಾಡಿದ್ರು, ಅವ್ರಿಗೆ ಯಾವ ಕ್ರೀಮು ಸೆಟ್ ಆಗಿಲ್ಲ. ಕೈಗೆ ಹಚ್ಕೊಂಡ್ರು ಕೈಗಾಗ್ಲಿಲ್ಲ, ಆಮೇಲೆ ಮುಖಕ್ಕೆ ಹಚ್ಚು, ಕೈಯಲ್ಲಿ ಪಿಂಪಲ್ ಬರ್ತಾರೆ ಅಂದ್ರೆ ಅವ್ರ ಸ್ಕಿನ್ ಲೆಕ್ಕ ಮಾಡ್ಕೋಬೇಕು ನಾವು ಹೆಂಗಾಗಿದೆ ಅಂತ. ಟೆಸ್ಟ್ ಮಾಡಿದ್ರು, ಫೋಟೋ ಕಳ್ಸಿದ್ರು, ಓಕೆ ಆಯ್ತು, ಅದು ಸೆಟ್ ಆಗಿಲ್ಲ. ಸೊ ಹಂಗೆ ಇಲ್ಲಿವರೆಗೂ ಯಾವುದೇ ತರದ ಕಂಪ್ಲೇಂಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಬಂದಿಲ್ಲ. ನೀವು ಕೇಳಿರ್ಬೋದು, ಸುಮಾರು ಜನ ಏನ್ ನೆಗೆಟಿವ್ ಕಮೆಂಟ್ ಆಗ್ತಿದ್ದೀರಿ ಅಂದ್ರೆ, ಸುಮಾರು ಏನೇನು ಹೇಳಿದ್ರಿ ನೋಡಿ ಫ್ರೆಂಡ್ಸ್. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಮಾಡಕ್ಕೆ ಒಂದು ನಿಮ್ಗೆ ಗೊತ್ತು, ಮಾರ್ಕೆಟ್ ಅಲ್ಲಿ ತಂದು ಮಾರೋದೇ ಬೇರೆ, ಬಟ್ ಆದ್ರೂ ಕೂಡ ಒಂದು ಇದು ಸ್ಕಿನ್ ಸ್ಪೆಷಲಿಸ್ಟ್ ಸ್ಕಿನ್ ಐಟಮ್ಸ್ ಆಗಿರೋದ್ರಿಂದ ನಮ್ಮ ಒಂದು ಸೇಫ್ಟಿ, ನಮ್ಮ ಒಂದು ಮನಸ್ಸಾಕ್ಷಿಗೋಸ್ಕರ ಆದ್ರೂ ಒಳ್ಳೆ ಲ್ಯಾಬ್ ಅಲ್ಲಿ, ಕಡಿಮೆ ಲ್ಯಾಬ್ ಅಲ್ಲ ನೋಡಿ, ಒಳ್ಳೆ ಲ್ಯಾಬ್ ಅಲ್ಲಿ 40,000-50,000 ಖರ್ಚು ಮಾಡಿ ಟೆಸ್ಟ್ ಮಾಡಿ ಇಟ್ಕೊಂಡಿದೀನಿ. ಆರಾಮಾಗಿ ಕೊಡ್ಬೋದು, ಎಷ್ಟು ದಿನ ಆದ್ರೂ ಯೂಸ್ ಮಾಡ್ಬೋದು. ಇದ್ರಲ್ಲಿ ಒಂದು ಪಾಯಿಂಟ್ ಇಲ್ಲ ಅಂತ ಲ್ಯಾಬ್ ಅವರು, ಅದರಲ್ಲೂ ಅವರು ಏಜ್ಡ್ ಪರ್ಸನ್, ಪ್ರೊಫೆಷನಲ್, ಅವರು ಹೇಳಿದ ಮೇಲೂ ಕೂಡ ನಾವು ಧೈರ್ಯವಾಗಿ ಇನ್ನೂ ಬಿಸ್ನೆಸ್ ಮಾಡಕ್ಕೆ ನನಗೆ ಧೈರ್ಯ ಬಂತು ಅಂತ ಹೇಳ್ಬೋದು. GST ಇದ್ರೂ, ಓನ್ ಶಾಪ್ ಇದ್ರೂ ಜನ ಯಾವ ತರ ಅಂದ್ರೆ ತುಂಬಾ ನೆಗೆಟಿವ್ ಮಾತಾಡ್ತೀರಾ. ಅದ್ರಲ್ಲಿ ಯಾರೋ ಕೆಲವೊಂದು ಹೇಳುದು ಚೆನ್ನಾಗಿ ದುಡ್ಡು ಮಾಡ್ತಾ ಇದೀಯಾ ಅಂತ. ಚೆನ್ನಾಗಿ ದುಡ್ಡು ಮಾಡ್ತಾ ಇದೀಯ ಅಂದ್ರೆ ನಿಮ್ಗೆ ಗೊತ್ತು, ಯಾಕಂದ್ರೆ ನಾವು ಬಂಡವಾಳ ಹಾಕ್ಬೇಕು, ಕಸ್ಟಮರ್ ತ ಮಾತಾಡ್ಬೇಕು, ಬರೋದ್ 100-200 ರೂಪಾಯಿ ಸಿಗ್ಬೋದು, ಸಿಗಲ್ಲ ಅಂತ ಹೇಳಿದ. ಅದಕ್ಕಿಂತ ನನಗೆ ನಿಮ್ಮ ಖುಷಿ ಇದೆಯಲ್ಲ, ನಿಮ್ಮ ಸಮಾಧಾನ ಇದೆಯಲ್ಲ, ಅದಕ್ಕಿಂತ ನೀವು ದುಡ್ಡು ಕೋಟಿ ಕೊಟ್ಟಷ್ಟೇ ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ನಾನಾ ಮೂಲೆಗಳಿಂದ ಶೇರ್ ಮಾಡಿದ್ದೀರಾ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದಕ್ಕಿಂತ ಇನ್ನೇನ್ರಿ ಬೇಕು ನನಗೆ. ನಾವು ಒಂದು ಕೇಳ್ಕೊತೀವಿ, ನಾನು ಕೊಡ್ಬೇಕಾದ್ರೆ ಈ ವಸ್ತುದಲ್ಲಿ ಏನೇ ಇರ್ಲಿ, ನಾವು ಒಂದು ಒಳ್ಳೇದ್ ಆಗ್ಲೇಬೇಕು ಅಂತ ನಾವು ದೇವರಲ್ಲಿ ಕೇಳ್ಕೊಂಡು ಕೊಟ್ಟಾಗ ಅದು ಖಂಡಿತ 100% ಪಾಸ್ ಆಗುತ್ತೆ. ನಾನು ಅನ್ಕೊಂಡಿದ್ದೆ, ನನ್ನ ಕ್ರೀಮ್ ಅಲ್ಲಿ, ನನ್ನ ಪಾರ್ಲರ್ ಅಲ್ಲಿ, ನನ್ನ ಅಂಗಡಿಲಿ 5,000 ಕ್ರೀಮ್ ಸೇಲ್ ಆಗ್ಬೇಕು ಅಂತ ನಾನು ದೇವರಲ್ಲಿ ಅರ್ಪಣೇಷನ್ ಮಾಡಿದ್ದೆ. ಇವತ್ತು ಸೇಲ್ ಆಗಿದೆ. ಸೇಲ್ ಆಗಿದ ತಕ್ಷಣ ತಗೊಳಕ್ಕೆ ಮುಚ್ಚರಲ್ಲ ಜನ, ಬುದ್ಧಿವಂತರು ನಮ್ ಜನ. ಲೆಕ್ಕಾಚಾರ ನಾನೇ ಪೆದ್ದು ಅಂತ ಹೇಳ್ಬೋದು, ಅಷ್ಟು ಜನ ಫಾಸ್ಟ್ ಇರ್ತಾರೆ. ಅಂತವ್ರನ್ನ ನಾವು ಡ್ರಾ ಮಾಡಿ ಮೋಸ ಮಾಡಕ್ಕಂತೂ ಆಗಲ್ಲ. ಬಿಸ್ನೆಸ್ ತಗೋತಾರೆ, ಟೆಸ್ಟ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ನೋಡಿ, ಈಗ ಒಬ್ರು ಬಂದ್ರು, ಅವ್ರು 6 ವರ್ಷದ ಕಸ್ಟಮರ್ಸ್. ಇವರು ವಿಡಿಯೋ ಮಾಡ್ತಾ ಇದ್ರೆ ಬಂದ್ರು, ಆಫ್ಲೈನ್ ಕಸ್ಟಮರು. ಒಂದು ನೈಟ್ ಕ್ರೀಮ್ ತಗೋಬೇಕು ಅಂದ್ಬಿಟ್ಟು, ಇವ್ರ ಹೆಸರು ವಿದ್ಯಾ ಅಂದ್ಬಿಟ್ಟು. ವಿದ್ಯಾ ಹೇಳಿ, ಎಲ್ಲಿಂದ ಬಂದಿರೋದು, ಎಷ್ಟು ವರ್ಷದಿಂದ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲೇ ಬಿಡದಿಯಿಂದ ಬಂದಿರೋದು. ಆಲ್ಮೋಸ್ಟ್ 6 years ಇಂದ ಯೂಸ್ ಮಾಡ್ತಾ ಇದೀನಿ. ಒಳ್ಳೆ ರಿಸಲ್ಟ್ ಇದೆ. ಸೊ 6 ವರ್ಷದಿಂದಾನೇ ನಾನು ಇದನ್ನ ಯೂಸ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಎಷ್ಟು ಜನ ಕೊಡ್ತಿದ್ಯಾ, ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಯೂಸ್ ಮಾಡ್ತಾರೆ? ನನ್ನ ಫ್ಯಾಮಿಲಿ ನನ್ನ ಅಕ್ಕ ಯೂಸ್ ಮಾಡ್ತಾಳೆ, ನನ್ನ ಚಿಕ್ಕಮ್ಮ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ 5 to 6 ಮೆಂಬರ್ಸ್ ಯೂಸ್ ಮಾಡ್ತಾರೆ. ಸರಿ, ಎಂತ ಅಫಿಷಿಯಲ್ ಎಂತ ಅವ್ರ ಅಂತವ್ರನ್ನೆಲ್ಲ ನಾವು ಮಾತಾಡಕ್ಕಾಗಲ್ಲ. ಸೊ ಇಷ್ಟೊಂದು ಸಾಕ್ಷಿಗಳು ನಿಮ್ ಮುಂದೆ ಇರುತ್ತೆ. ನೆಗೆಟಿವ್ ಮಾತಾಡೋದಾದ್ರೆ ದಯವಿಟ್ಟು ನೇರ ಮಾತಾಡ್ಬೇಕು, ಹಿಂದೆ ಮುಂದೆ ಕಮೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಪೇಜಲ್ಲಿ ಮಾತಾಡಬಾರ್ದು. ಯಾಕಂದ್ರೆ ನಾನು ಇಷ್ಟು ನನಗೆ ಪ್ರೂಫ್ ತೋರಿಸಿ ನಾನು ಬಿಸ್ನೆಸ್ ಮಾಡ್ತಾ ಇರೋದು. ಮೊನ್ನೆ ಯಾರೋ ಹೇಳಿದ್ರು 3 months ಬಿಟ್ಟಾದ್ಮೇಲೆ ನನಗೆ ಈಚಿಂಗ್ ಆಯ್ತು ಅಂತ. ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಸೊಲ್ಯೂಷನ್ ಹೇಳಲ್ಲ. ನೀವು ಡೈಲಿ ಏನ್ ಯೂಸ್ ಮಾಡ್ತೀರಾ, ರೊಟೀನ್ ಆಗಿ ಇದೊಂದು ವಸ್ತು ಯೂಸ್ ಮಾಡಿ. ರೀಸನಬಲ್ ಆಗಿರುತ್ತೆ, ನಿಮ್ಗೆ ಖುಷಿ ಕೊಡುತ್ತೆ. ಯಾಕಂದ್ರೆ ನಾವು ಬೆಳಗಾಗಿ ಎದ್ರೆ ನಾವು ಎಷ್ಟೋ ನಮ್ಮ ಮನೇಲಿ ಆಗಿರುವ ಎಂತ ಸೋಪ್ಗಳು ಯೂಸ್ ಮಾಡ್ತೀವಿ, ಎಂತ ಪರ್ಫ್ಯೂಮ್ಸ್ ಯೂಸ್ ಮಾಡ್ತೀವಿ, ಎಂತ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಅಂತ ಪೈಕಿಲಿ ಒಂದು ಸ್ಮಾಲ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಬಿಟ್ರೆ ಬೇರೆ ಬೇರೆಯವರೆಲ್ಲ ಏನಾಗ್ಬೇಕು. ಸೊ ಹಂಗಿದ್ದಾಗ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಬಟ್ ಆದ್ರೆ 7-8 months ಯೂಸ್ ಮಾಡಿದ್ರೆ ಸ್ಕಿನ್ 7 ಲೇಯರ್ಸ್ ಇರೋದ್ರಿಂದ 200% ಸ್ಕಿನ್ ಗೆಲ್ಲ ಕವರ್ ಆಗಿ ಮತ್ತೆ ಬರಕ್ ಚಾನ್ಸಸ್ ಇಲ್ಲ. 1 ಕ್ರೀಮ್ 2 ಕ್ರೀಮ್ ಯೂಸ್ ಮಾಡಿ, 3 ಕ್ರೀಮ್ ಯೂಸ್ ಮಾಡಿ ಬಿಟ್ಟಾದ್ಮೇಲೆ ಮತ್ತೆ ಬಂತು ಅಂದ್ರೆ ನಾನು ಹೊಣೆ ಅಂತಲ್ಲ, ಅದನ್ನು ಹೇಳ್ತೀನಿ. ಯಾಕಂದ್ರೆ ಒಂದ್ ತಿಂಗ್ ಯೂಸ್ ಮಾಡಿರ್ತೀರಾ, ಹಲವಾರು ಕಾರಣಗಳಿಂದ ಬಿಟ್ಬಿಡ್ತೀರಾ. ಆಮೇಲೆ ನೋಡ್ರೆ ನನ್ ಬಂದ್ಬಿಡ್ತು ಪಿಗ್ಮೆಂಟೇಶನ್ ವರ್ಕ್ ಆಗ್ಲಿ. ಯಾಕಂದ್ರೆ ಯೂಸ್ ಮಾಡಿದ್ರೆ ಚೆನ್ನಾಗಿತ್ತಲ್ವಾ.
ಹೇಳಿ ಅದನ್ನ ಮೈಂಡ್ ಇಟ್ಕೊಳ್ಳಿ. ಆಮೇಲೆ ಅಂತೀರಾ ಯೂಸ್ ಮಾಡಿದಾಗ ಎಲ್ಲ ಚೆನ್ನಾಗೇ ಇರುತ್ತೆ ಅಂತ. ಫ್ರೆಂಡ್ಸ್ ನೀವು ನೋಡಿ, ಯಾವುದೇ ಕ್ರೀಮ್ ಯೂಸ್ ಮಾಡಿದಾಗ ಈ ಫೀಲ್ ಅಲ್ಲಿ ಗೊತ್ತಾಗುತ್ತೆ. ಬುದ್ಧಿವಂತರಾದ್ರೆ ನಾವ್ ಈ ಕ್ರೀಮ್ ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದು 1 ದಿನ 2 ದಿನದಲ್ಲೇ ಗೊತ್ತಾಗುತ್ತೆ. ನಾವು ಬಲವಂತದಿಂದ ಯಾರು ಹೇಳಕ್ಕಾಗಲ್ಲ. ನಮ್ಮ ಮನಸ್ಸಾಕ್ಷಿಗೆ ನಮ್ಗೆ ಇಷ್ಟ ಆಗ್ಬೇಕು. ಒಂದೇನ ಯೂಸ್ ಮಾಡ್ಬೇಕಾದ್ರೆ ಒಂದೇನೋ ತಿನ್ಬೇಕಾದ್ರೂ ಕೂಡ ನಮ್ಗೆ ಇಷ್ಟ ಆದ್ರೆ ನಾವು ತಿನ್ನೋದು. ಹಂಗಿರುವಾಗ ಯೂಸ್ ಮಾಡ್ತಾ ಇದೆ ಚೆನ್ನಾಗಿತ್ತು ಬಿಟ್ಟೆ ಬಂತು ಅನ್ನೋ 7-8 ಕ್ರೀಮ್ಸ್ ಯೂಸ್ ಮಾಡಿ ಬಂದ್ರೆ ಅವತ್ತು ಕೇಳಿ ನಾನು ಆನ್ಸರ್ ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು 1 ಕ್ರೀಮ್ 2 ಕ್ರೀಮ್ ಯೂಸ್ ಮಾಡ್ಬಿಟ್ಟು ಬಿಟ್ಟೆ ಬಂತು ಅಂದ್ರೆ ನಾನು ಹೊಣೆಯಲ್ಲ. ಸೊ ಹಂಗಿರುವಾಗ ಈ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾನು ಏನು ಹೇಳೋ ಅಂತದೇನಿಲ್ಲ. ಪ್ರತಿಯೊಬ್ರು ಯೂಸ್ ಮಾಡ್ತಿದ್ದೀರಾ, ಹೀಗೆ ಶೇರ್ ಮಾಡಿ. ಇವತ್ತು ಇದರಿಂದ ನಾನು ಬಟ್ಟೆದು ಪಾರ್ಲರ್ನೇ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಪಾರ್ಸಲ್ ಮೂವಿಂಗ್ ಮಾಡ್ಬೇಕು. ಮಾಡೋದಲ್ದೇನೆ ನನ್ನ ಒಂದೊಂದು ಮೂಲೆಗಿಂದ ನನ್ನ ಅಂಗಡಿ ಹುಡುಕೊಂಡ್ ಬರೋದಲ್ದೆ ಆ ತರ ರಿವ್ಯೂ ಹೇಳ್ತಿದ್ರ, ಅದಕ್ಕೆ ಸಪೋರ್ಟು, ಅದಕ್ಕೆಲ್ಲ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇವರು ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ. ಫ್ರೆಂಡ್ಸ್, ನಮ್ಮ ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಯಾಕಂದ್ರೆ ಅವ್ರವ್ರ ವಸ್ತು ಅವ್ರಿಗೆ ಇಷ್ಟ. ಬಟ್ ಆದ್ರೆ ನಾನು ಒಂದೇನ್ ಹೇಳ್ತೀನಿ ಅಂದ್ರೆ ಪ್ರಾಡಕ್ಟ್ ನ ಒಂದ್ಸರಿ ಟೆಸ್ಟ್ ಮಾಡಿ, ಯಾರನ್ನು ನಂಬೇಡಿ ಅಂತಾನು ಹೇಳ್ತಾ, ಏನಿದೆ ಪ್ರಾಡಕ್ಟ್ ನ ಒಂದ್ಸರಿ ಟೆಸ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ ಟೆಸ್ಟ್ ಮಾಡಿ ಅಂತ ಹೇಳ್ತಾ, ಇದ್ರಲ್ಲಿ ಏನೇ ಡೌಟ್ಸ್ ಇದ್ರು ನಮ್ಗೆ ನೇರವಾಗಿ ಮೆಸೇಜ್ ಮಾಡಿ. ಪ್ರತಿಯೊಬ್ರು ಯಾರ್ಯಾರು ವಿಡಿಯೋ ನೋಡಿಲ್ಲ ನೋಡಿ ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನ್ ಮಾಡ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.